ನಮ್ ಯತ್ನಾಳಿನ ಹೊಸ ಪಾರ್ಟಿ ಏನಾಯ್ತು ನೋಡ್ಲೆ. ಯತ್ನಾಳು ನನ್ನ ಬಿಜೆಪಿ ಕರ್ಕಳಿ, ಇಲ್ಲಾಂದ್ರೆ ನೋಡಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತವ ಅಲ್ಲಿ ಕಡಿತದೆ ಕಣೆ. ಏನು ಮಾಡಿ ಸೇರಿಸ್ಕೊಳ್ರಪ್ಪ ಅಂದ್ರೆ ವಿಜಯೇಂದ್ರ RTGS ಕಳ್ಳ, ಯಡಿಯೂರು ಪೋಕ್ಸೋ ಕೇಸು ಅಂತವ ಬಾಯಿಗೆ ಬಂದಿದ್ದೆ ಮಾತಾಡಿ ಮತ್ತೆ ಪಾರ್ಟಿಗೆ ಕಾಲಿಡಕ್ ಆಗ್ದಂಗ್ ಮಾಡ್ಕೊಂತದೆ. ನಾನ್ ತಾನೇ ಏನ್ ಮಾಡಕತ್ತದ ಹೇಳು? ಅವು ಮಾಡ್ಕೊಳ ಎಡವಟ್ಟಿಗೆ ನೀನ್ ತಾನೇ ಏನ್ ಮಾಡಕ್ಕಾಯ್ತದ್ಲ? ಬೈ ಬಿಟ್ರೆ ಸಾಕು, ನಾನೇ ಮುಂದೆ CM ಅಂತದೆ. ಯಾವ ಪಾರ್ಟಿಯಿಂದ CM ಐತಿಯಪ್ಪ ಯತ್ನಾಳು ಅಂದ್ರಿ ಉಸ್ರೇ ಬಿಡೋದಿಲ್ಲ ಕಣ್ಲ. ಹೊಸ ಪಾರ್ಟಿ ಮಾಡಕ್ಕೆ ರಮೇಶ್ ಫಂಡಿಂಗ್ ಮಾಡ್ತೀನಿ ಅಂದಿದ್ರಂತೆ ಕಣೆ. ಪ್ರತಾಪ್ ಸಿಂಹನ್ನ ಪಾರ್ಟಿ ಅಧ್ಯಕ್ಷ ಮಾಡ್ಬಿಟ್ಟು ಇನ್ನ ಉಳ್ಕೊಂಡಿರ ರೆಬಲ್ ಗ್ಯಾಂಗ್ಗಳನ್ನೆಲ್ಲವ ಸೇರಿಸ್ಕೊಂಡು ಹೊಸ ಪಾರ್ಟಿ ಕಟ್ತದಂತೆ. ಯಪ್ಪ, ಹಂಗ ನೋಡಿದ್ರೆ ಹೊಸ ಪಾರ್ಟಿ ಕಟ್ಟದೆ ಒಳ್ಳೇದು ಕಣ್ಲೆ. ಹೊಸ ಪಾರ್ಟಿ ಕಟ್ಟಿ ಒಂದಷ್ಟೇ ಸೀಟ್ ಗೆದ್ದು ತೋರಿಸಿದ್ರಿ ಆಗ ಬಿಜೆಪಿಯವು ತಾನಾಗಿ ಓಡ ಬಂದು ಪಾರ್ಟಿಗೆ ಸೇರಿಸ್ಕೊಂತವಿ. ರೆಡ್ಡಿನುವೆ ರಾಮ್ಲುನುವೆ ಸೇರ್ಕೊಂಡಿದ್ ನೋಡಿಲ್ವೇನ್ಲ? ಯಡಿಯೂರ್ನವೇ ಕರ್ಕೊಂಡ್ಬಂದು ಅಧ್ಯಕ್ಷನೇ ಮಾಡ್ಲಿಲ್ವಲ್ಲ. ಅದೇ ತರಕ್ಕೆ ಯತ್ನಾಳು ಏನಾರ ಸಿಕ್ಕಾಪಟ್ಟೆ ಸೀಟ್ ಗೆದ್ರೆ ಅದ್ರ ಕೈಗೆ ಬಿಜೆಪಿ ಪಾರ್ಟಿ ಕೊಡ್ತವೆ. ಗೆಲ್ತದೆ ಕಣ್ಲ. ಮೊನ್ನೆ ಮದ್ದೂರಿನ ಸೀನ್ ನೋಡಿದ್ರೆ ಗೊತ್ತಾಗ್ಲಿಲ್ವೆಲ್ಲ ಬೇಕನಾಶೆ. ವಿಜಯೇಂದ್ರ ಅಶೋಕು ಸೇರಿ 16 ಜನ ಬಿಜೆಪಿ ಲೀಡರ್ಗಳಿದ್ರು ಸೇರದೆ ಜನ ಯತ್ನಾಳ್ ಬಂದಾಗೆ ಸೇರಿರ್ಲಿಲ್ವೇನ್ಲ? ಹ್ಞೂ ಕಣೆ, ಅದೇ ಧೈರ್ಯದ ಮೇಲೆ JCB ಹಿಡ್ಕೊಂಡ್ಬಂದು ಪಾರ್ಟಿ ಸಿಂಬಲ್ ಮಾಡ್ಕೊಂಡು ಹೊಸ ಪಾರ್ಟಿ ಕಟ್ಬಿಡ್ತೀನಿ ಅಂತ ಹೊಂಟೈತೆ. ಕಟ್ಲಿ ತಗೊಳ್ಳ. ನಾನು ನೀನು ಕ್ಯೂವಲ್ಲಿ ನಿಂತು ಪಾರ್ಟಿ ಮೆಂಬರ್ಸ್ ಆಗ್ಬಿಡೋಣ. ಅದೃಷ್ಟ ಇದ್ರಿ ಯತ್ನಾಳಿನ ಸರ್ಕಾರದಲ್ಲಿ ಮಿನಿಸ್ಟ್ರು ಆಗಿಬಿಡ್ಬೋದು ಅಂತ ಒಂದು ಸವಿಗನಸು ಕಾಣ ಒತ್ತಾತು. ನಾನು ಬರ್ತೀನಿ ಕಣ್ಲೆ, ಮನಿ ಕೇಂಬಿಡ್ತೀನಿ. ಶಿವನಿ ಶಂಭುಲಿಂಗ.